ನಮಸ್ಕಾರ. ನಮಸ್ಕಾರ ಸರ್, ಇತ್ತೀಚಿನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ವಿಶೇಷವಾದಂತಹ ಮತದಾರ ಪರಿಷ್ಕರಣೆ, ಸೊ SIRದ ಸ್ಥಿತಿಗತಿಗಳೇನು, ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಸರ್? SIR ಅಂತಕ್ಕಂಥದ್ದು ಬಹಳ ವರ್ಷಗಳಿಂದ ಕೂಡ ಒಂದೊಂದು ಕಾಲಘಟ್ಟದಲ್ಲಿ SIR ನಡ್ಕೊಂಡು ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ, BJP ಸರ್ಕಾರ SIRನ ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಲಕ್ಷಾಂತರ ಜನರನ್ನು ಅವರು ಡಿಲೀಟ್ ಮಾಡಿ ಹೆಸರುಗಳನ್ನು ಒಂದು ಬೂತಿಂದ ಇನ್ನೊಂದು ಬೂತ್ ಎಲ್ಲೋ ತೊಗೊಂಡೋಗಿ ಹಾಕಿ ಅವರು ಇದನ್ನು ಬದುಕಿರ್ತಕ್ಕಂಥವ್ರನ್ನ ಕೂಡ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿನ ಅವರು ವೋಟರ್ ಲಿಸ್ಟಲ್ಲಿ ಬದುಕಿದ್ರೆ ಸತ್ತಿದ್ದಾರೆ ಅಂತ ತೋರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಟೀ ಕುಡಿದು ಮತ್ತು ಅವರು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಪ್ರೆಸೆಂಟ್ ಆಗಿ, ಸ್ವಾಮಿ ವೋಟರ್ ಲಿಸ್ಟಲ್ಲಿ ನನ್ನ ಸಾಯಿಸಿಬಿಟ್ಟಿದ್ದಾರೆ, ನಾನೀಗ ಬದುಕಿದ್ದೀನಿ ನೋಡಿ, ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಅಂತೇಳಿ ಮತದಾರರು ಹೇಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಮತದಾರರು ಬಂದು ನಿಂತಿದ್ದಾರೆ. ಇದೆಲ್ಲ ಬೆಳವಣಿಗೆಗಳು ದೇಶದ ನಾನಾ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಘೋರ ಅಪಮಾನಗಳು, ಘೋರ ಕೆಲಸಗಳಾಯಿತು. BJPಯವರು ಯಾವ ಮನಸ್ಥಿತಿ ಇದ್ದಾರೆ ಅಂತಂದರೆ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಎಲ್ಲ ಸಮುದಾಯದ ಕಡುಬಡವರು, ಕಾಂಗ್ರೆಸ್ ಪಕ್ಷ ಅವರ ರಕ್ಷಣೆಗೆ ನಿಂತಿದೆ, ಅವರ ಜೊತೆಯಲ್ಲಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ. ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅಂತಕ್ಕಂಥವ್ರನ್ನೆಲ್ಲ BJPನವರು ಗುರುತಿಸಿ ಹಂತವಾಗಿ ವೋಟ್ ಕಟ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ತೇನೆ, 2023 ಚುನಾವಣೆ, ನಾನು ನನ್ನ ಮಕ್ಕಳು ಒಟ್ಟಾರೆ 5 ಜನ ಇದ್ದೀವಿ. ನಮ್ಮ 4 ಜನರದ್ದು ಓಟು ಒಂದು ಕಡೆ ಇದೆ, ನನ್ನ ಮಗಳದ್ದು ಓಟ್ ಇನ್ನೊಂದು ತೊಗೊಂಡೋಗಿ ಎಲ್ಲೋ ಮೂಲೆಯಲ್ಲಿ ಬಿಸಾಕಿದ್ದಾರೆ. ಅಲ್ಲಿ ನೋಡಿದ್ರೆ ಈ ಲಿಸ್ಟಲ್ಲಿ ನನ್ನ ಮಗಳು ಓಟ್ ಇಲ್ಲ. ಆಮೇಲೆ ನಾನು ಹೋಗಿ ಎಲ್ಲೋಯ್ತು ನನ್ನ ಮಗಳು ಓಟು ಅಂತ ಕೇಳಿದೆ. ಸರ್, ಈ ಲಿಸ್ಟಲ್ಲಿ ಇಲ್ಲ ಸರ್ ಇಲ್ಲಿ. ನಾನು ಆ ಲಿಸ್ಟನ್ನ ಹುಡ್ಕೋದಕ್ಕೆ ಸುಮಾರು 1.5 ಗಂಟೆ ಕಷ್ಟಪಟ್ಟಿದ್ದೀನಿ. ಕೊನೆಗೆ ಒಂದು ಬೂತಲ್ಲಿ ಸಿಕ್ತು. ನಾನು ಆಸಕ್ತಿ ವಹಿಸಿ ನನ್ನ ಮಗಳು ಓಟ್ನ ಮಿಸ್ ಆಗಬಾರ್ದು ಅಂಥೇಳಿ 1.5 ಗಂಟೆ ನಾನು ಆ ಬೂತು ಈ ಬೂತ್ ಅಂತ ಹುಡುಕಿ ಕೊನೆಗೆ ನನ್ನ ಮಗಳು ಓಟನ್ನು ಫೈಂಡ್ ಔಟ್ ಮಾಡಿ ನಾನು ವೋಟ್ ಮಾಡಿಸಿದೆ. ಆದರೆ ಅದೇ ರೀತಿಯಲ್ಲಿ ಬೇರೆಯವರು ವೋಟ್ ಮಾಡ್ತಕ್ಕಂಥ ಜನ ಎಷ್ಟು ನನ್ನಷ್ಟು ಸಂಯಮ, ನನ್ನಷ್ಟು ಪೇಷನ್ಸ್ ಆಗಿದ್ದು ನನ್ನ ವೋಟ್ ನಾನು ಚಲಾಯಿಸಲೇಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಎಷ್ಟು ಜನ ಗಮನ ಕೊಡ್ತಾರೆ. ಸ್ವಲ್ಪ ಹೊತ್ತು ನೋಡ್ತಾರೆ ಅಲ್ಲಿ ಇಲ್ಲಿ, ಇಲ್ಲ ಅಂತಂದರೆ ಇಲ್ಲ ಬಿಡಪ್ಪ ಮನೆಗೆ ಹೋಗೋಣ ಅಂತ ಹೋಗ್ತಾರೆ. ಇದು BJPಯ ಚಾಣಕ್ಷತನ. ಅಂದರೆ ನಿಮಗೆ ಒಂದು 10,000 ಓಟ್ ಬರುತ್ತೆ ಅಂದರೆ 4,000 ಓಟ್ ತೆಗೆದ್ರೆ ಸಾಕು, ನೀವು ಸೋಲ್ತೀರ. ಇದು ಅವರು ಈ ಟೆಕ್ನಿಕಲ್ನ ಯೂಸ್ ಮಾಡ್ತಿದ್ರು. ಇದನ್ನೆಲ್ಲ ಅರ್ಥಕೊಂಡಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಇಂದಿನ ಅಧ್ಯಕ್ಷರು DK ಶಿವಕುಮಾರ್ ಅವರು, ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಈ ಬಗ್ಗೆ ಸುಮಾರು 1 ವರ್ಷಗಳಿಂದ ಕೂಡ ಜಾಗೃತಿಗೊಳಿಸ್ತಾ ಇದ್ದರು. SIR ಬರುತ್ತೆ, SIRಲ್ಲಿ ಯಾವ ರೀತಿ ಇವರು ಟೆಕ್ನಿಕಲ್ಲಾಗಿ ನಮ್ಮ ಹೆಸರುಗಳನ್ನ ಡಿಲೀಟ್ ಮಾಡೋದು, ಹೆಂಗೆ ನಮ್ಮ ಹೆಸರುಗಳನ್ನ ಈ ಬೂತಿಂದ ತೆಗೆದು ಇನ್ನೊಂದು ಬೂತ್ಗೆ ಹಾಕೋದು, ಇದೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ಈ ಅಕ್ರಮಗಳೇನಿತ್ತು ಅದನ್ನೆಲ್ಲ ಕೂಡ ನಮಗೆ ಪಕ್ಷದ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ರು. ಸೊ ಈಗ ನಮ್ಮ ಕರ್ನಾಟಕದಲ್ಲಿ SIR ಈಗ ಪ್ರಾರಂಭ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರು ಈ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು SIRಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ. ಎಲ್ಲೂ ಕೂಡ ಯಾವ ಮತದಾರ ಕೂಡ ತಮ್ಮ ಮತದಾನದ ಹಕ್ಕನ್ನು ಕಳ್ಕೋಬಾರ್ದು. ಬಾಬಾ ಸಾಹೇಬರು ಹೇಳಿದರು, ನಮಗೆ ಈ ಕಾನ್ಸ್ಟಿಟ್ಯೂಷನಲ್ಲಿ ಬಂದಿರತಕ್ಕಂಥ ಪವರ್ ಇದು, ನಮಗೆ ಓಟಿನ ಹಕ್ಕು. ಹಿಂದೆ ಮಹಾರಾಜ ಹುಟ್ಟುತ್ತಾ ಇದ್ದಿದ್ದು ಮಹಾರಾಣಿ ಹೊಟ್ಟೆಯಲ್ಲಿ. ಬಾಬಾ ಸಾಹೇಬರು ಹೇಳಿದ್ರು ಮತದಾನದ ಹಕ್ಕು ಕೊಟ್ಟಾದ ಮೇಲೆ ಇನ್ನು ಈ ದೇಶಕ್ಕೆ ರಾಜ ಹುಟ್ಟಬೇಕಂತಂದರೆ ಪ್ರತಿಯೊಬ್ಬ ಮತದಾರ ತನ್ನ ಹಕ್ಕು ಚಲಾಯಿಸಿದಾಗ ಮಾತ್ರ ಆ ರಾಜ ಹುಟ್ಟೋಕ್ಕೆ ರೀತಿ ಮಾಡಿದ್ದೀನಿ, ನೀವು ನಿಮ್ಮ ಮತದಾನದ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತಂದು. ಅವತ್ತು BJPಯವರು, RSSನವರು ಏನು ಬ್ರಿಟಿಷ್ ಅವರ ಕೈ ಗುಲಾಮರಾಗಿದ್ದರು,
ಬ್ರಿಟಿಷವರು ಪರವಾಗಿ ನಿಂತ್ಕೊಂಡಿದ್ರು, ಸ್ವತಂತ್ರ ಹೋರಾಟದ ವಿರುದ್ಧವಾಗಿ ನಿಂತಿದ್ರು. ಇವರು ಇವತ್ತು ಆಳ್ವಿಕೆಗೆ ಬಂದಿದ್ದಾರೆ. ಇವರು ಮತ್ತೆ ನಮ್ಮನ್ನು ಬ್ರಿಟಿಷ್ ಆಳ್ವಿಕೆ ಥರ ಇವರು ನಮ್ಮನ್ನೆಲ್ಲರನ್ನು ಕೂಡ ಗುಲಾಮಗಿರಿದಲ್ಲಿ ತಳ್ಳಕ್ಕೆ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಾಂಗದವರು ನಾವು ಯಾವ ಭಗವದ್ಗೀತೆನೂ ನಮಗೆ ಬೇಕಾಗಿಲ್ಲ, ಯಾವ ಗ್ರಂಥಗಳು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ದೊಡ್ಡ ಗ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನಲ್ ಬುಕ್, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಇದನ್ನು ನಾವೆಲ್ಲ ಕೂಡ ತಿಳ್ಕೊಂಡು ನಮ್ಮ ಹಕ್ಕು ಪಡಿತಕ್ಕಂಥದ್ರಲ್ಲಿ, ನಮ್ಮ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ, ನಮ್ಮ ಮತದಾನದ ಹಕ್ಕನ್ನು ನಾವು ಉಳಿಸ್ಕೊಳ್ಳೋ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಎಚ್ಚರವಾಗಿರಬೇಕು. ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕೆಲಸಗಳನ್ನು ಬದಿಗೊತ್ತು SIR ಪ್ರಕ್ರಿಯೆಯಲ್ಲಿ ಮತದಾರರ ಓಟು ಡಿಲೀಟ್ ಆಗ್ತಕ್ಕಂಥದ್ದು ಅಥವಾ ಈ ಬೂತಿಂದ ತೆಗೆದು ಇನ್ನೊಂದು ಬೂತ್ಗೆ ಆಗ್ತಕ್ಕಂಥದ್ದು, ಅದು ಯಾವುದೂ ಆಗದೇನೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ಘಟಕಗಳ ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಒಟ್ಟಾರೆ ಹೇಳಬೇಕಂದ್ರೆ ಕಾಂಗ್ರೆಸ್ಸಿನ ಕುಟುಂಬ ಇವತ್ತು SIR ಅಲ್ಲಿ ಮಗ್ನರಾಗಿ ಎಲ್ಲ ಮತದಾರರ ಹಕ್ಕನ್ನು ಕಾಪಾಡ್ತಾ ಇದೆ. ಚುನಾವಣಾ ಆಯೋಗ, ನೀವು ಯಾರು ಡೆತ್ ಆಗಿದ್ದಾರೆ ಅವರ ಹೆಸರನ್ನು ಡಿಲೀಟ್ ಮಾಡಿ, ತೊಂದರೆ ಇಲ್ಲ. ನೀವು ಯಾರಾದರೂ ವಿಳಾಸವನ್ನು ಬದಲಾವಣೆ ಮಾಡಿದರೆ ಅದನ್ನು ತಿಳ್ಕೊಂಡು ಕರೆಕ್ಷನ್ ಮಾಡಿ. ಬದುಕಿರ್ತಕ್ಕಂಥವ್ರನ್ನ ಸತ್ತವರು ಅಂತಕ್ಕಂಥದ್ದನ್ನು BJP BLO 2ಗಳು ಹೇಳಿದ ಆಧಾರದ ಮೇಲೆ ಮಾಡಿದ್ರೆ ಅದು ಭಾಳ ಅಮಾನುಷವಾದಂಥ ಕೆಲಸ. ಅಂಬೇಡ್ಕರ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನಲ್ ವೋಟಿಂಗ್ ರೈಟ್ಸ್ನ ನೀವು ಇಂಡೈರೆಕ್ಟಾಗಿ ಕಿತ್ಕೊಳ್ತಕ್ಕಂಥದ್ದು. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಟ್ಟಿದ್ದು ವೋಟಿಂಗ್ ಪವರು ದಲಿತರು ಒಬ್ಬರಿಗೆ ಅಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಆ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಇವತ್ತು ನಾವೆಲ್ಲರೂ ಕಾಪಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಹಿಂದೆ ನಮಗೆ ಭಯ ಇರಲಿಲ್ಲ. ನಾವು ಹ್ಯಾಂಗೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷವ್ರ ಹತ್ರ ಹೇಗೆ ಎದುರ್ಕೊಂಡು ಜೀವನ ಮಾಡ್ತಾಯಿದ್ದೀವೋ, ಇವತ್ತು ದೇಶದಲ್ಲಿ ಈ RSS ಈ BJPಯಿಂದ ಹೆದರ್ಕೊಂಡು ಪ್ರತಿ ಬಾರಿ ನಮ್ಮ ಓಟ್ ಏನಾಗುತ್ತೆ, ನಮ್ಮ ಜೀವನ ಏನಾಗುತ್ತೆ ಅಂಥೇಳಿ ನಾವು ಹೆದರ್ಕೊಂಡು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಆದರೆ ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಅವರು, ನಮ್ಮ ಖರ್ಗೆ ಸಾಹೇಬರು, ವಿಶೇಷವಾಗಿ ಇವರೆಲ್ಲರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ನ ಉಳಿಸ್ತಕ್ಕಂಥದ್ದಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ ದೇಶದಲ್ಲಿ. ಸೊ ಅದಾಗಿ ನಾವೆಲ್ಲರೂ ಕೂಡ ಇವತ್ತು SIR ವಿಷಯದಲ್ಲಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ ಜಾಗೃತಿಗೊಳಿಸ್ತಾ ಇದೆ. ನಾವು ಜಾಗೃತರಾಗಿ ನಮ್ಮ ಮತದಾನದ ಹಕ್ಕನ್ನು ನಾವು ಉಳಿಸ್ಕೊಳ್ಳೋಣ ಅಂಥೇಳಿ ಈ ಮೂಲಕ ಎಲ್ಲ ಮತದಾರರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ನೀವೇ ಹೇಳಿದಾಗೆ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನವನ್ನು ಇವರು ದುರ್ಬಲಗೊಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಅವರು ಮೂಲ ಉದ್ದೇಶ ಕೂಡ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದಾರೆ ಅನ್ನೋ ಮಾತು. ಸರ್, ಏನು ಹೇಳ್ತೀರಾ? ಇವರು ಇನ್ನು ಎಷ್ಟು ಜನ್ಮ ತೆಗೆದ್ರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದಿಗೆ ಅವ್ರಿಗೆ ಆಗೋದಿಲ್ಲ. ಒಂದು ವೇಳೆ ಸಂವಿಧಾನದ ಮೇಲೆ ಇವರೇನಾದರೂ ಕಣ್ಣಿಟ್ಟು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲೇನಾದರೂ ಕೆಲಸ ಮಾಡಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಲ್ಲ ಧರ್ಮದ ಬಡವರು ಇವ್ರ ಮೇಲೆ ತಿರುಗಿ ಬೀಳ್ತಾರೆ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ವಿಶ್ವಶ್ರೇಷ್ಠವಾದದ್ದು ಅಂತೇಳಿ ಇವತ್ತು ಪ್ರಪಂಚಕ್ಕೆಲ್ಲ ಒಪ್ತಾ ಇದೆ. ವಿಶ್ವಕ್ಕೆ ಶ್ರೇಷ್ಠವಾದಂಥ ಸಂವಿಧಾನ ಯಾವುದಾದ್ರೂ ಇದೆ ಅಂತಂದರೆ ಅದು ಬಾಬಾ ಸಾಹೇಬರ ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ದೇಶಗಳು ನಮ್ಮನ್ನು ಪ್ರಶಂಸೆ ಮಾಡ್ತಾ ಇದೆ. ಅದನ್ನು ವೀಕ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವ್ರುಗಳು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹಗಲು ರಾತ್ರಿ ಪಾರ್ಲಿಮೆಂಟಲ್ಲಿ ಹೊರಗಡೆ ಇದಕ್ಕೆ ಹೋರಾಟಗಳನ್ನು ಮಾಡಿ ಜನರನ್ನ ಜಾಗೃತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಿತ್ಯ ರಾಹುಲ್ ಗಾಂಧೀಜಿಯವರು ಕಾನ್ಸ್ಟಿಟ್ಯೂಷನಲ್ ಬುಕ್ಕಿಂಗ್ ಮುಂದೆ ಇಟ್ಕೊಂಡು ಅವರು ಪ್ರಮಾಣ ವಚನ ಮಾಡಿದ್ರು. ಯಾವುದೇ ಸಭೆ ಸಮಾರಂಭಗಳಿದ್ದರೂ ಕೂಡ ಅವರು ಕಾನ್ಸ್ಟಿಟ್ಯೂಷನಲ್ ಬುಕ್ ತೋರಿಸಿನೇ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ದೇಶದ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಮುಖಾಂತರ ನೋಡಿ, ಯಾವುದೇ ಧರ್ಮದವರು ಅವ್ರ ಧರ್ಮ ಎಲ್ಲರಿಗೂ ಅವ್ರವ್ರಿಗೆ ದೊಡ್ಡದು. ನಾನು ಹಿಂದೂ, ನನ್ನ ಧರ್ಮ ನನಗೆ ದೊಡ್ಡದು. ಆದರೆ ನನಗೆ ಕಾನೂನಲ್ಲೇನಾದರೂ ಹೋರಾಟ ಮಾಡಿ ಕಾನೂನಲ್ಲಿ ಅವಕಾಶಗಳನ್ನ ಪಡಿಬೇಕು ಅಂದರೆ ಅದು ಓನ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ನಲ್ಲಿ ಮಾತ್ರ, ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕುಗಳಿಂದ ಮಾತ್ರ ನಾನು ಸರ್ವೆ ಆಗುತ್ತೆ ಹೊರತು ನನ್ನ ಧರ್ಮದ ಗ್ರಂಥದಿಂದಲ್ಲ.
ಅವ್ರು ಎಷ್ಟೇ ಇದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಕಾನ್ಸ್ಟಿಟ್ಯೂಷನಲ್ಗೋಸ್ಕರ, ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗೋಸ್ಕರ ಹಗಲು ರಾತ್ರಿ ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಾನು ಸ್ಪಷ್ಟಪಡಿಸ್ತೇನೆ. ಇವರುಗಳು ಏನು ಈ ಅಹಿಂದ ವರ್ಗದ ಜನರ ಮತದಾರರಿದ್ದಾರೆ, ಇದನ್ನು ಒಡಿಬೇಕು ಅಂತಕ್ಕಂಥ ಅವ್ರ ಭಾವನೆ. ಒಡೆಯೋದಕ್ಕೆ ಕಾರಣ ಏನಂತಂದರೆ ಬಾಂಗ್ಲಾದೇಶದಿಂದ ಎಲ್ಲ ವಲಸೆ ಬಂದುಬಿಟ್ಟಿದ್ದಾರೆ ಅಂತೇಳಿ. 12 ವರ್ಷದಿಂದ ನೀವು ಈ ದೇಶವನ್ನು ಆಳ್ತಾ ಇದ್ದೀರಿ. ಬಾಂಗ್ಲಾದೇಶದಿಂದ ಅವರು ಇಲ್ಲಿಗೆ ಕರ್ನಾಟಕಕ್ಕೆ ಬರಬೇಕಂದ್ರೆ ನೀವು ಅಲ್ಲೇನು ಕಣ್ಣು ಮುಚ್ಕೊಂಡು ಕಳ್ಳೆಕಾಯಿ ತಿಂದ್ಕೊಂಡು ನಿದ್ದೆ ಮಾಡ್ತಿದ್ರಾ? ಬಾರ್ಡರ್ ನೋಡೋದು ಯಾರು? ಕೇಂದ್ರ ಸರ್ಕಾರದವ್ರು ತಾನೇ, ಡಿಫೆನ್ಸ್ ತಾನೇ ನೋಡೋದು. ಹಂಗಂದರೆ ಡಿಫೆನ್ಸ್ ಮಿನಿಸ್ಟ್ರು ಫೇಲ್ಯೂರಾ? ಕಾಮನ್ ಮ್ಯಾನ್ ಪ್ರಶ್ನೆ ಕೇಳ್ತಾನೆ, ಬರುತ್ತಿದ್ದು ಪ್ರಶ್ನೆ. ಅಂದರೆ ಈಗ ನಮ್ಮ ಬಾರ್ಡ್ರನ್ನ ಕ್ರಾಸ್ ಅವ್ರು ಮಾಡ್ಕೊಂಡು ಬರಬೇಕಾದ್ರೆ ಈ ಕೇಂದ್ರದ ಮಂತ್ರಿಗಳು ಮತ್ತು ದೇಶದ ಪ್ರಧಾನಮಂತ್ರಿಗಳು ಕಡಲೆ ಬೀಜ ತಿನ್ಕೊಂಡು ಕೂತಿದ್ದಾರೆ. ದೇಶದೊಳಗೆ ಯಾರೋ ನುಗ್ಗುತ್ತಾ ಇದ್ದರೆ ಹೋಗಿಪ್ಪ ನೀವು ನುಗ್ಗು ಕೂತ್ಕೊಳ್ಳಿ, ನಾವು ಆಮೇಲೆ ಬಂದು ಈ ಥರ SIR ಮಾಡಿಬಿಟ್ಟು ನಿಮ್ಮನ್ನೆಲ್ಲ ಹುಡುಕಿ ಆಚೆ ಕಳಿಸ್ತೀವಿ ಅಂತ ಏನಾದರೂ ಮಾಡ್ತಾ ಇದ್ದಾರೆ ಇವರು. ಇದು ಅವಿವೇಕಿತನ ಅವರು ಮಾಡ್ತಾ ಇರೋದು. ಹೌದು, ದೇಶದಲ್ಲಿ ಬಾಂಗ್ಲಾದೇಶಿಗರು ಇಲ್ಲಿವರೆಗೂ ಎಷ್ಟು ಜನ ಇದ್ದಾರೆ? ಕರ್ನಾಟಕ ಸರ್ಕಾರ ಈ ಬಾಂಗ್ಲಾದೇಶದವರ ಎಷ್ಟು ಜನ ಇಲ್ಲಿ ಅನಾಥರೈಸ್ ಆಗಿದ್ದಾರೆ ಅವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರ ಲಿಸ್ಟ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಕಳಿಸಿದ್ದಾರೆ. ನಾವು ಹುಡುಕಿ ಹೊರಗೆ ಕಳಿಸಿದ್ದೀವಿ, ನೀವು ಹೆಂಗೆ ಒಳಗೆ ಬಿಟ್ಕೊಂಡ್ರಿ? ನಿಮ್ಮ ವೈಫಲ್ಯ ಅಲ್ವಾ ಇದು? ವೈಫಲ್ಯ ಅಲ್ವ? ಕೇಂದ್ರ ಸರ್ಕಾರದ ವೈಫಲ್ಯ ಇದು. ದೇಶದೊಳಗೆ ಹೆಂಗೆ ಬಂದರು ಅವರು? ಅವ್ರಿಗೇನಾದರೂ ರೆಕ್ಕೆ ಬಂದು ಹಾರ್ಕೊಂಡು ಬಂದಿರಬೇಕು ಇಲ್ಲಿಗೆ ಅಲ್ವಾ? ಮೋದಿಜಿ ಅವ್ರಿಗೇನಾದರೂ ರೆಕ್ಕೆ ಬಂದಿದೆಯಾ? ನೀವು SIR ಅಂತಕ್ಕಂಥ ಬಾಂಗ್ಲಾದೇಶದವ್ರ ಮತದಾರರು ಅಂತಕ್ಕಂಥದ್ದನ್ನು ಮುಂದಿಟ್ಟು ನೀವೇನು ಅಹಿಂದ ಸಮಾಜದ ಓಟುಗಳಿದೆ ಇದನ್ನು ನೀವು ದುರ್ಬಲಗೊಳಿಸಿ ಆ ಮತಗಳನ್ನು ನೀವು ಸ್ಪ್ಲಿಟ್ ಮಾಡಬೇಕು ಅಂತಕ್ಕಂಥ ದುರುದ್ದೇಶ ಇಟ್ಕೊಂಡಿದ್ದೀರಿ. ದೇವ್ರ ಮೆಚ್ಚಲ್ಲ, ದೇವ್ರ ಮೆಚ್ಚೋದಿಲ್ಲ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಲ್ಲು ಬಂಡೆ ಥರ, ವಜ್ರದ ಕಲ್ಲು ಬಂಡೆ ಥರ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ನಿಂತಿದ್ದಾರೆ. ಅಹಿಂದ ಅಲ್ಲ, ಎಲ್ಲ ಧರ್ಮದವರ, ಕಡುಬಡವರ ಹಕ್ಕುಗಳ ರಕ್ಷಣೆಗೋಸ್ಕರ ಕಾನ್ಸ್ಟಿಟ್ಯೂಷನಲ್ ಬುಕ್ ಇಟ್ಕೊಂಡು ಅವರು ನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿತ್ಯ ಹೋರಾಟಕ್ಕೆ ನಾವು ದೇಶದಲ್ಲಿರ್ತಕ್ಕಂಥ ಯುವಕರು, ಅಹಿಂದ ಸಮಾಜ, ಎಲ್ಲ ವರ್ಗದ ಸಮಾಜ ನಾವು ಅವ್ರ ಬೆಂಬಲಕ್ಕೆ ನಿಲ್ತೇವೆ. ಕೊನೆಯದಾಗಿ SIR ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಮ್ಮ ಕಡೆಯಿಂದ ಏನು ಜಾಗೃತಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್? ದಯವಿಟ್ಟೆಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 7 ಕೋಟಿ ಜನ SIR ಪ್ರಕ್ರಿಯೆ ಏನಾಗ್ತಾ ಇದೆ, ತಾವೆಲ್ಲರೂ ಕೂಡ ತಮಗೇನೇ ಕೆಲಸ ಇದ್ದರೂ ಕೂಡ ನೀವು SIRಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲಿಮಿನೇಷನ್ ಫಾರಮ್ನ ನೀವು ತುಂಬಿ ಆ ದಾಖಲೆಗಳನ್ನೆಲ್ಲ ಕೂಡ ಸಲ್ಲಿಸಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ. ಮುಂದೆ ಸರ್ಕಾರದಲ್ಲಿ ಯಾವುದೇ ಯೋಜನೆಗಳಿಗೆ ನೀವು ಅರ್ಜಿಗಳನ್ನ ಹಾಕಬೇಕಾದಾಗ ನಿಮ್ಮ ಚುನಾವಣಾ ಗುರುತಿನ ಚೀಟಿಯನ್ನು ಕೇಳಿದಾಗ ನೀವು ಅದನ್ನು ಕೊಡದೆ ನೀವೇನಾದರೂ ಈ ಸಂದರ್ಭದಲ್ಲಿ ಮಿಸ್ ಆಯಿತು ಅಂದರೆ ನೀವು ಭಾರತ ದೇಶದ ಪ್ರಜೆನೇ ಅಲ್ಲ ಅಂತಕ್ಕಂಥದ್ದನ್ನು ಬಿಂಬಿಸ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ SIRಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮಗೇನಾದರೂ ಅನುಮಾನಗಳಿದ್ದರೆ BLOಗಳನ್ನ ಅಥವಾ BLO 2 ಎಲ್ಲ ಪಕ್ಷದ ಪ್ರತಿನಿಧಿಗಳು BLO 2ಗಳಿರ್ತಾರೆ. ನೀವು ಯಾವುದೇ ಪಕ್ಷಕ್ಕೆ ಸಂಬಂಧ ಇರಿ, ನಾವು ನಿಮ್ಮನ್ನು ಕೇಳೋದಿಲ್ಲ. ನಿಮಗೆ ಮತದಾನದ ಹಕ್ಕು ಉಳಿದಕ್ಕಂತಕ್ಕೆ ನೀವು ನಿಮಗೇನಾದರೂ ನೆರವು ಬೇಕು, ಸಲಹೆಗಳು ಬೇಕು ಅಂದಾಗ BLO 2ಗಳನ್ನ ಭೇಟಿ ಮಾಡಿ ಅವ್ರ ಸಹಕಾರ ತಗೊಂಡು BLO ಅಧಿಕಾರಿಗಳ ಮುಖಾಂತರ ಏನು ದಾಖಲೆಗಳು ಬೇಕು ಆ ದಾಖಲೆಗಳನ್ನು ಕೊಟ್ಟು ನಿಮ್ಮ ಮತವನ್ನು ನೀವು ಉಳಿಸ್ಕೊಳ್ಳಿ ಅಂತೇಳಿ ನಾನು ವಿನಂತಿಸ್ತೇನೆ.